पहलगाम हमलों में मारे गए मंजुनाथ की बीवी पल्लवी जो इस वक्त शिमोगा में हैं, हम उनसे खुसूसी बात करने के लिए उनके साथ मौजूद हैं। चलिए बात करते हैं कि इस वक्त वो क्या सोच रहे हैं मौजूदा हालात के सिलसिले में। ನಮ್ಮ ಮನೆಯವರಿಗೆ ನನ್ನ ಹಸ್ಬೆಂಡಿಗೆ ಎಲ್ಲಿದ್ದಾಯಿತು ಜಸ್ಟ್ ಒಂದು 4 ಹೆಜ್ಜೆ ಆಚೆ ಅವರು ಹಸ್ಬೆಂಡ್ ಕೂಡ ಇದಾಗಿತ್ತು. ಅವ್ರಿಗೂ ಹಿಂದ್ಗಡೆ ಕುತ್ತಿಗೆ ಗುಂಡು ಬಿದ್ದಿತ್ತು. ನಾನು ಹೋಗಿ ನೋಡಿದೆ. ಅದು ನಿಜವಾಗ್ಲೂ ಅದು ಈಗಲೂ ನೆನೆಸ್ಕೊಂಡ್ರೆ ಅದು ಹೇಳಕ್ಕೆ ಬರೋದಿಲ್ಲ ಸರ್. ಜಸ್ಟ್ ಇನ್ನೂ 1 ವಾರ ಆಗಿತ್ತಷ್ಟೇ ಮದುವೆ ಆಗಿ. ಅವರಿಗೆ ನಾವೇನೂ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಕಷ್ಟ ನಾವೇನು ಅನುಭವಿಸ್ತಿದ್ದೀವಿ ನಮಗೆ ಗೊತ್ತು. ಅದನ್ನು ನಾವು ಹತ್ಕೊಂಡು ಕಿರ್ಚ್ಕೊಂಡು ಅದು ಇನ್ನೊಬ್ರ ಮುಂದೆ ತೋರಿಸೋ ಇದು ನಮಗಿಲ್ಲ. ನಾವೇನು ಫೇಸ್ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತು ಅಲ್ಲಿದ್ದವರಿಗೆ. ಸೊ ಯಾರು ಏನು ಟ್ರೋಲ್ ಮಾಡಿದರೂ ನಾವೇನು ವೀಕೂ ಆಗಲ್ಲ. ನಾವು ಅದನ್ನ ಎಷ್ಟು ಇದರಲ್ಲಿ ಎದುರಿಸಿ ಬಂದಿದ್ದೀವಿ ನಮಗೆ ಗೊತ್ತು. ಅದು ಯಾರಿಗೂ ನಾವು ಎಲ್ಲರೂ ಅಲ್ಲಿರೋರು ನಾವೇನು ಕೇಳ್ಕೊಳ್ತಿದ್ದೀವಿ ಅಂತಂದರೆ ಯಾರೂ ಈ ಥರ ಇಷ್ಟು ಕೆಟ್ಟ ಇದನ್ನು ಫೇಸ್ ಮಾಡೋದು ಬೇಡ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಟ್ರೋಲ್ ಮಾಡೋರಿಗೆ ಅದು ಅವ್ರ ಇಷ್ಟ, ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು. ಅದಕ್ಕೆ ನಾವು ಕೇರು ಮಾಡೋದಿಲ್ಲ. ಅದು ಅವರು ಎಂಥವ್ರು ಅಂತ ತೋರಿಸ್ಕೊಡೋದು ಅಷ್ಟೇ. ನಾವು ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ನಮಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ನಮ್ಮ ಲೈಫೇ ಇದಾಗಿ ಹೋಗಿದೆ. ಅದಕ್ಕೆ ನಾವು ಇದನ್ನು ನಾವು ಅದಕ್ಕೆ ನೋಡ್ಕೊಳ್ತೀವಿ, ಬೇರೆದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ಈ ನೋವು ಮುಂದೆ ಇನ್ನೇನೂ ಇಲ್ಲ. ಅದನ್ನು ನಾವು ಇಷ್ಟು ಒಂದು ಇದರಲ್ಲಿ ಫೇಸ್ ಮಾಡಿದ್ದೀವಿ ಅಂದರೆ ಇದಕ್ಕೆಲ್ಲ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಈ ನನ್ನ ಬಗ್ಗೆ ಆಗಲಿ ಅಥವಾ ಹಿಮಾಂಶಿ ಮೇಡಮ್ ಬಗ್ಗೆ ಆಗಲಿ ಯಾರ ಬಗ್ಗೆನೂ ಅವ್ರು ಏನು ಟ್ರೋಲ್ ಮಾಡಿದರೂ ನಾವು ಯಾರೂ ಕುಗ್ಗೋದು ಇಲ್ಲ. ಯಾಕಂದರೆ ನಮಗೆ ಅದೆಲ್ಲ ಮ್ಯಾಟ್ರೇ ಆಗೋದಿಲ್ಲ. ನಾವು ಏನು ಫೇಸ್ ಮಾಡಿದ್ದೀವಿ ನಾವು ಯಾರಿಗೂ ಬೇರೆಯವ್ರಿಗೆ ಆಗಲಿ ಅಂತಲೂ ನಾವು ಕೇಳ್ಕೊಳ್ಳೋದಿಲ್ಲ. ಏನಂದರೆ ನಮಗೆ ಫಸ್ಟ್ ಡೇ ಅವತ್ತದು ಘಟನೆ ನಡೆದಾಗಿಂದನೂ ಈ ಕ್ಷಣದವರೆಗೂ ನಮಗೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಯಾರ್ಯಾರು ಸಹಕಾರ ಕೊಟ್ಟಿದ್ರು ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಎಲ್ಲ ಚಾನಲ್ನಲ್ಲಿ ಹಿಂದೂ ಮುಸ್ಲಿಂ ಅಂತಲೇ ಫೋಕಸ್ ಮಾಡ್ತಾರೆ. ಈ ವಿಷಯವನ್ನು ನೀವು ಯಾವ ರೀತಿ ಇದು ಮಾಡ್ತೀರಿ? ಈ ಬಗ್ಗೆ ನನಗೇನು ಕಮೆಂಟ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಏಕೆಂದರೆ ನಾವು ತುಂಬ ಈಗ ನನಗೆ ಇದನ್ನು ಕೊಡಲಿಕ್ಕೂ ನನ್ನ ಮನಸ್ಥಿತಿ ಸರಿ ಇಲ್ಲ. ನನಗೆ ತುಂಬ ವಿಷಯಗಳು ನಾನು ಇನ್ನೂ ಕ್ಲಾರಿಫೈ ತೊಗೊಂಡು ನನ್ನ ಲೈಫನ್ನು ಫಸ್ಟ್ ಸರಿ ಮಾಡ್ಕೊಳ್ಳೋದಿದೆ. ಈ ರೀತಿಯಾದ ದೊಡ್ಡ ವಿಚಾರಕ್ಕೆ ಯಾವುದೇ ಒಂದು ಹೇಳುವಂಥ ದೊಡ್ಡೋಳು ನಾನಲ್ಲ. ನಾನು ವೆರಿ ಸಿಂಪಲ್. ನನ್ನ ಲೈಫು ನನ್ನ ಫ್ಯಾಮಿಲಿ ಅಂತ ಇದ್ದೋಳು. ನನಗೆ ಯಾವುದೇ ಇದ್ರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ. ನಾನು ಅಷ್ಟು ದೊಡ್ಡ ಕಮೆಂಟ್ ಕೊಡೋಷ್ಟು ದೊಡ್ಡೋಳು ಅಲ್ಲ. ನನ್ನ ಲೈಫ್ ಇವಾಗ ಫುಲ್ಲು ಇದಾಗೋಗಿದೆ. ಅದನ್ನು ಒಂದು ದಾರಿಗೆ ತಂದರೆ ಸಾಕಾಗಿದೆ ಅಷ್ಟೆ. ಸೊ ಬೇರೆ ಯಾವ ವಿಚಾರಕ್ಕೂ ನನಗೆ ಏನು ಕಮೆಂಟ್ ಇಷ್ಟ ಇಲ್ಲ. अभी हमने मंजुनाथ की बीवी पल्लवी से खुसूसी बातचीत की है। उन्होंने इस दौरान बताया कि वो ज़िंदगी के जो हालात हैं उससे बहुत ज़्यादा गमज़दा हैं और आने वाली ज़िंदगी को किस तरह से बेहतर बनाना है इस सिलसिले में वो सोच रही हैं और मनसूबाबंदी कर रहे हैं। और उन्होंने ये भी कहा कि ये जो हालात उनके साथ पेश आए वो और आने वाले दिनों में किसी के साथ पेश ना आए। कैमरा पर्सन इम्तियाज़ के साथ मैं मुदस्सिर अहमद, इनकलाब न्यूज़, शिमोगा।